ಗುಳಿ ಇದು ಸರ್, ಇದು ಯಾವ ಬ್ರೀಡ್ ಇದು? ಸಿಂಧಿ ಸಿಂಧಿ ಹಸು ಓರಿದು. ಓ, ಇದು ಎಲ್ಲಿಂದ ತಂದ್ರಿ ಸರ್ ನೀವು? ಮನೇಲಿ ಸಿಂಧು ಹಸು ಇದೆಯಾ ನಿಮ್ಮದು? ಓ, ಅಗ್ರೆಸಿವ್ ಆಗಿದೆ. ಇದು ಮಾರಕ್ಕೆ ತಂದಿದ್ದೀರಾ, ಪ್ರಚಾರಕ್ಕೆ ತಂದಿದ್ದೀರಾ ಸರ್? ಏನು ರೇಟ್ ಹೇಳ್ತಾರೆ ಇದಕ್ಕೆ? 2,20,000. ಎಷ್ಟು ಹಲ್ಲಿದೆ ಇದು? 4 ಭರ್ಜರಿಯಾಗಿದೆ. ಏನೇನು ಆಹಾರ ಹಾಕ್ತೀರಾ ಡೈಲಿ ಇದಕ್ಕೆ? ಚಕ್ಕೆ ಬೂಸ, ಫೀಲ್ಡು, ಹಾಂ ಹಾಂ, ಬೂಸ ಎಲ್ಲ ಮಿಕ್ಸಿಂಗ್ ಸರ್. ಕ್ರಾಸಿಂಗ್ ಯೂಸ್ ಮಾಡ್ತೀರಾ? ಸರ್, ಹಸುಗಳು ಬರ್ತಾವ ಡೈಲಿ? 18 ಹಸು ಸಿಂಧಿ ಹಸುಗಳನ್ನೇ ಅಲ್ಲ? ಸಿಂಧಿ 3 ಇದಾವೆ, HF ಜರ್ಸಿ ಇದೆ. ಈ ಸಿಂಧಿಗೂ ಮತ್ತು HF ಏನು ಡಿಫ್ರೆನ್ಸು? ಗೊತ್ತಿಲ್ಲ ಸರ್, ನಮಗೆ ಪ್ರೀತಿಯಿಂದ ಸಾಕಿದ್ದೀವಿ, ಹಾಲು ಮಾಡ್ತೀವಿ ನಾವು. ಇದು ಫಾರಿನ್ ಹಸು ಅಲ್ವಾ? ಓಹೋ, ಪರವಾಗಿಲ್ಲ. ಹಳ್ಳಿ ಕಾರ್ ಮೇಲೆ ಏನು ಕ್ರಾಸ್ ಮಾಡಲ್ಲ ಅಲ್ಲ? ಇಲ್ಲ ಸರ್, ಓನ್ಲಿ ಇದ್ರ ಮೇಲೆ, ಸಿಂಧಿಗಳ ಮೇಲೆ. ಇದಕ್ಕೇನು ತಡೀತದ ಅದು ಮಾತ್ರ ಮಾಡ್ಬೇಕು, ಯಾಕಂದ್ರೆ ವೇಟ್ ಐತಲ್ಲ. ತೊಂದರೆ ಆಗ್ತದೆ. ಹಳ್ಳಿ ಕಾರ್ ಮೇಲೆ ಆಗಲ್ಲ. ಆಗಲ್ಲ ಆಗಲ್ಲ. ಬಟ್ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ತುಂಬ ಇದು ರ್ಯಾಶ್ ಆಗಿದೆ ಸರ್. ರ್ಯಾಶ್ ಆಗಿದೆ. 3 ಟನ್ ಮೇಲೆ 1 ಟನ್ ಬರ್ತಾರಪ್ಪ ತೂಕ. 1 ಟನ್ 1000 kg ಮೇಲೆ ಇದೆ. ಬರ್ತ್ ಕಣಯ್ಯ. ಬಿಡಮ್ಮ ಸುಂದರಮ್ಮ. ಓಹೋ, ಟನ್ ಐತಿ. ಎಲ್ಲಿ ಸರ್ ನಿಮ್ಮ ಫಾರ್ಮ್ ಹೌಸು? ಸರ್, ಸಿಟ್ಟೇಳಿ. ಹೇಳಿ, ಎಷ್ಟು ಹಸುಗಳಿದ್ದಾವೆ? 18 ಹಸು. ಇದು ಬಿಟ್ಟರೆ ಮತ್ತೆ ಇನ್ನೊಂದು ಹೋರಿ ಇದೆ ನಿಮ್ಮಲ್ಲಿ? ಇಲ್ಲ ಸರ್, ಇದೊಂದೇ. ಇದು ಹೋದರೆ ಮತ್ತೆ ಇದಕ್ಕೇನು ಕ್ರಾಸಿಂಗ್ ಏನು ಮಾಡ್ತೀರಾ? ಕ್ರಾಸಿಂಗ್ ಮಾರಕ್ಕೆ ಸುಮ್ಮನೆ ಶೋ ತಂದಿರೋದು. ಸೋಪ್ ತಂದಿರೋದು. ನಮ್ಮ ರೇಟಿಗೆ ಬರೋದ ಅಂತ ಗೊತ್ತು, ಹಂಗೆ ಹೇಳಿದ್ದೀವಿ. ನಮ್ಮ ಕಾಯಿಸ್ಕೊಟ್ರೆ ಕೊಡ್ತೀವಿ. ಅಲ್ಲ, ಇದನ್ನು ತೊಗೊಂಡು ಕ್ರಾಸಿಂಗ್ ಮಾಡ್ಸೋರು ಇಲ್ಲ ಇವಾಗ ನಮ್ಮ ಮನೆಯಲ್ಲಿ. ಮನೆಗೆ ಬಿಟ್ಟಿರೋದು. ಎಷ್ಟು ವರ್ಷಕ್ಕೊಮ್ಮೆ ಹೋರಿ ಚೇಂಜ್ ಮಾಡ್ತೀರಾ ನಿಮ್ಮ ಫಾರ್ಮಲ್ಲಿ ನೀವು? ಸರ್, ಹೋರಿ ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀರಾ? ಇಲ್ಲ ಸರ್, ನಾವು ಕೊಟ್ಟು ಅಲ್ಲ ಒಂದು 3 ವರ್ಷ ಆಯಿತು. 3 ವರ್ಷಕ್ಕೆ ಪಟ್ಟೆ ಸರು ತಂದಿದ್ದ ಕರ ಆಗ್ತಲ್ಲ, ನಾನೇನು ಮಾಡಿದೆ, ಸಾಕ್ತೆ, ಪ್ರೀತಿಯನ್ನು ಸಾಕ್ತೆ. ನೆನೆ ಮಾಡ್ತಿರೋದೇ ಒಂದು 3 ತಿಂಗಳಿಂದ ಅಷ್ಟೇ ಸರ್. ನೋಡಿ, ನಮ್ಮ ಹತ್ರ ಒಂದು 8 ಹಸು ಆಯ್ತು. ಏನಂದ್ರೆ ಇಂಟರ್ ಬ್ರೀಡಿಂಗ್ ಮಾಡಬಾರ್ದು. ಯಾಕೆ ನಮ್ಮ ಇಂಡಿಯನ್ ಕೌ ಯಾಕೆ ಹಾಳಾಯಿತು ಅಂದರೆ, ನಿಮ್ಮ ಮನೇಲಿ ಟ್ರೈ ಒಂದು 2 ವರ್ಷ ಆದಮೇಲೆ ಚೇಂಜ್ ಮಾಡಬೇಕು. ಇದು ಹುಟ್ಟಿರೋ ಮರಿಗೆ ಇನ್ನೊಂದು ಮರಿ ಹುಟ್ಟಬಾರ್ದು. ಆಮೇಲೆ ಯಾವ್ದು ಹೈಯೆಸ್ಟ್ ಹಾಲು ಕೊಡುತ್ತಲ್ಲ, ತಾಯಿ ನೋಡ್ಬೇಕು ಫಸ್ಟು. ಅದು 40 ಲೀಟ್ರ್ 50 ಲೀಟ್ರ್ ಹಾಲು ಕೊಡುತ್ತಲ್ಲ, ಅದು ಹುಟ್ಟಿರೋ ಗಂಡು ಮಗು ತೊಗೊಂಡು ಬಂದುಬಿಟ್ಟು ನೀವು ಕ್ರಾಸಿಂಗ್ ಮಾಡಬೇಕು ಸರ್. ಇದು ತಾಯಿಗೆ ಮಾಡಿಸಿಲ್ಲ ಸರ್ ನಾನು. ಇದು ತಾಯಿ ಎಷ್ಟು ಲೀಟ್ರ್ ಹಾಲು ಕೊಡ್ತಿತ್ತು? ಇಲ್ಲ ಸರ್, ಅದು 8 ಲೀಟ್ರ್ ಕೊಡೋಳು. ನಾನು ಕರಿನಾಗೆ ಚೆನ್ನಾಗಿ ಕುಡಿಸ್ತೇ ಬಿಡಿ, ಸುಮ್ಮನೆ ಅಲ್ಲ. ನಾನು ಕೈ ಹಾಲು ಕರೆದಕ್ಕೂ ಕರೆ ಕುಡಿಸಿ ಜಾಸ್ತಿ ಕುಡಿಸ್ತೀನಿ. ಹಂಗಾಗಿ ಚೆನ್ನಾಗಿ ಬಂದವನೇ. ಈ ಸಲ ಈಲಾಗಲೇ ಇಲ್ಲ, ಅದು ಮೊನ್ನೆ ಕೊಟ್ಬಿಟ್ಟೆ. ಇದಕ್ಕೆ ಹಚ್ಚಿರೋ ಸರವದು ತಾಯಿ ಮಗನು ಮಾಡಬಾರ್ದು. ಅದೇ ಹೇಳಿದೆ ನಾನು, ತಾಯಿ ಮಗಳು ಅಕ್ಕ ತಂಗಿ ಎಲ್ಲ ಮಾಡಬಾರ್ದು. ಹಾಗಾಗಿ ನಮ್ಮ ಇಂಡಿಯನ್ ಕೌ ಸಿಸ್ಟಮ್ ಎಲ್ಲ ಹಾಳಾಗೋದು. 2 ವರ್ಷ 3 ವರ್ಷಕ್ಕೆ ನೀವು ಕರು ಚೇಂಜ್ ಮಾಡಬೇಕು. ಸ್ವಿಚ್ ಆಫ್ ಆಯ್ತು, ತೋರಿಸಿ ನಾನು. ಹೊರಗೆಲ್ಲ ಮಾಡಿ ಸರ್, ಒಳ್ಳೇದು. ಒಳ್ಳೊಳ್ಳೆ ಹಸುಗಳನ್ನ ಕಟ್ಟಿ. ಹಳ್ಳಿ ಕಾರ್ಯ ಕಟ್ಟಬಾರ್ದು ನೀವು? ಸರ್, ಕಟ್ಟಿದೆ ಸರ್ ಮೊನ್ನೆ. ಅದು ಏನಾಯ್ತು ಅಂದರೆ, ತಂದು 2-3 ದಿನ ಆಯ್ತು ಅಷ್ಟೇ. ನನಗೆ ಗೊತ್ತಿಲ್ಲ ಮುಂದೆ ಸಾಕೊಂಡು ಹೋಗ್ಬೇಕು ಅಂತ. ಮುಂದೆ ಕಸ ಬೀಜತೆಯಿಂದ ಮಾಡೋಕ್ಕೋದ್ರೆ ಒದ್ಬಿಡ್ತು. ಇಲ್ಲ, ಸ್ವಲ್ಪ ತುಂಟ ಹಸುಗಳು ಕಟ್ತೀನಿ ಸರ್. ಮುಂದಿನ ಜಾತ್ರೆಗೆ ನಾನು ಖಂಡಿತ ಕಮಿಟಿ ಕಟ್ಟಂಗೆ ಕಟ್ತೀನಿ. ಸೋಲಿ ಮಾಡಿ. ಯಾಕಂದರೆ ಅದು ಕುಡಿದ್ರೆ ನಿಮ್ಗೆ ಆರೋಗ್ಯ ಎಷ್ಟು ಬರುತ್ತಲ್ಲ, ನೀವು ಡಾಕ್ಟರ್ ಹತ್ರ ಹೋಗೋದು ತಪ್ಪುತ್ತೆ. ಬಟ್ ಕಷ್ಟ ಮೇಂಟೈನ್ ಮಾಡಬೇಕು ಅವನ್ನ. ಔಷಧ ಅದು. ಈಗ ಜನ ಹುಡುಕ್ತವ್ರಿ ಈಗ. ಹೊಂದ್ಕೊಳತಕ್ಕ ಅಷ್ಟೇ, ಹೊಂದ್ಕೊಳಕ್ಕೆ ಅವ್ರಿಗೆ ಅದು ಹೊಂದ್ಕೊಂಬಿಟ್ಟೈತೆ.